ಇವತ್ತು ಬಿಲ್ಡಿಂಗ್ ವರ್ಕ್ ಬಂದಿರೋದಕ್ಕೆ ಬಿಲ್ಡಿಂಗ್ ಓನರು ನಾಟಿ ಕೋಳಿ ಸಾಂಬಾರು ಮಾಡಿಸಿ ಚಾಪ್ಸ್ ಮಾಡಿಸಿದ್ದಾರೆ. ಸಿಟಿಯವರಂಗ ಉಳ್ಕೊಂಡು ಮಲಗಿರೋದೆ ಅಲ್ಲಿ. ಏನು ರವೀಣ? ಎಲ್ಲ ಕೆಲಸ ಮುಗಿತು, ಊರಿಗೆ ಹೋಗ್ತಾ ಇದೀವಿ. ನಿಮ್ಮಲ್ಲಿ ಹೇಳಿದಂತ ಹೇಳು. ನೋಡಿ ರೂಮ್ ಡೋರು ಎಲ್ಲ ಫೈನಲ್ ಆಗಿದೆ. ನಿಮಗೆ ವೆರೈಟಿ ರೂಮ್ ಡೋರ್ಗಳು ಸಿಗುತ್ತೆ. ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್. ರವೀಣ ನಾಟಿ ಕೋಳಿ ಹೇಗಿತ್ತು? ಚೆನ್ನಾಗಿತ್ತಾ? ಹಲೋ, ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಇಟ್ನಲ್ಲಿ ಕೊಪ್ಪಳಲ್ಲಿ ನ್ಯೂ ಬಿಲ್ಡಿಂಗ್ದು ವರ್ಕಿಂಗ್ ಬಂದಿದ್ದೀವಿ. ಇವತ್ತು ಯಾವ ರೀತಿ ವರ್ಕ್ ಮಾಡ್ತಾ ಇದ್ದೀವಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ, ವೆಯ್ಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ವರ್ಕ್ ಮಾಡ್ತೀವಿ ಅಂತ. ಈ ಸೆಟರ್ಸ್ಗಳಾಗಿರ್ಬೋದು, ಫುಲ್ ಡೋರ್ಗಳಾಗಿರ್ಬೋದು. ನೋಡಿ, ಈಗ ಡೋರ್ ಮೇಲೆ ಡೋರ್ ಎಲ್ಲ ರೆಡಿ ಆಗ್ತಿದೆ ಫಿಟ್ಟಿಂಗ್ ಮಾಡೋಕ್ಕೆ. ಯಾವ ರೀತಿ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀವಿ. ಮೇನ್ ಡೋರ್ಗೆ ಗಂಧಕ್ಕೆ ಅದನ್ನ ಹೋಲ್ ಹಾಕೊಂಡು ರೆಡಿ ಮಾಡ್ಕೋಬೇಕು. ಆಮೇಲೆ ಅದನ್ನ ಫಿಟ್ ಮಾಡಬೇಕು. ಇದು ಡಬ್ಲ್ಯೂ ಡೋರು. ಇದು ಇರಲ್ಲ, ಪ್ಯಾಸೇಜ್ ಬಿಟ್ಟೆ. ಇದಕ್ಕೆ ನಾವು WPVC ಇದು WPVC ಡೋರು. ಅದಕ್ಕೆ ಫ್ರೇಮ್ ಇರಲ್ಲ, ನಾವೇ ಫ್ರೇಮ್ನ ರೆಡಿ ಮಾಡ್ಕೊಂಡು ಆಮೇಲೆ WPVC ಡೋರ್ನ ಫಿಟ್ಟಿಂಗ್ ಮಾಡಬೇಕು. ರವೀಣ ಬಾ ಬಾ, ನಾಟಿ ಕೋಳಿ ಬತಾದೆ. ಸಿಟಿಯವರಂಗ ಉಳ್ಕೊಂಡು ಮಲಗಿರೋದೆ ಅಲ್ಲಿ. ಏನು ರವೀಣ? ಇವತ್ತಿನ ಕೆಲಸ ಆಗಿದೆ. ಯಾವ ರೀತಿ ಅಂದರೆ ಮೇನ್ ಡೋರ್ದೆಲ್ಲನೂ ನೋಡಿ ಫಿಟ್ಟಿಂಗ್ ಆಗಿದೆ. ಗಂಧಡಿಕೆ ಎಲ್ಲ ಫಿಟ್ ಮಾಡಿ ಲಾಕ್ಗಳನ್ನೆಲ್ಲ ಹಾಕಿದ್ದೀವಿ. ಬಾಸ್ಕುಂಬಿ ಲಾಕ್ ಆಗಿದ್ದೀವಿ, ಸಿಂಗಲ್ ಡೋರ್ ಲಾಕು. ಸಟ್ರಾಸ್ಗಳ್ನು ಎಲ್ಲನೂ ಪಡಿ ಮಾಡಿ ಇಂಚಸ್ಗೆಲ್ಲ ತೆಗೆದು ಈ ಥರ ನಂಬರ್ ಹಾಕ್ತೀವಿ. ನೋಡಿ, ನೀವು ನೋಡ್ತಾ ಇರ್ಬೋದು. ಈಗ ಮತ್ತು ಆರ್ಡರ್ ಹಾಕಿ ಫಿಕ್ಸ್ ಮಾಡಿದ್ದೀವಿ, ಸ್ಕ್ರೂ ಹಾಕಿದ್ದೀವಿ. ನೆಕ್ಸ್ಟ್ ನೋಡಿ, ರೂಮ್ ಡೋರು ಎಲ್ಲ ಫೈನಲ್ ಆಗಿದೆ. ನಿಮಗೆ ವೆರೈಟಿ ರೂಮ್ ಡೋರ್ಗಳು ಸಿಗುತ್ತೆ. ನಿಮ್ಗೆ ಯಾವ ಡಿಸೈನಲ್ಲಿ ಬೇಕೋ ಆ ಡಿಸೈನಲ್ಲಿ ರೂಮ್ ಡೋರ್ ತೊಗೋಬೋದು ನೀವು. ದೇವ್ರ ಮನೆ ಡೋರ್ ಫಿಟ್ಟಿಪ್ ಆಗಿದೆ. ನೋಡಿ, ಈ ಥರ ಬಂದಿದೆ. ನಾವು ಇದೆಲ್ಲ ಮಾಡಾದ್ಮೇಲೆ ಪೇಂಟವ್ರಿಗೆ ದುಡ್ಡು ಕೊಟ್ಬಿಟ್ಟು ಹೋಗ್ತೀವಿ. ಪೇಂಟವರು ಅವರೆಲ್ಲ ಫೈನಲ್ಲಾಗಿ ಅವರೆಲ್ಲ ಪೇಂಟೆಲ್ಲ ಹೊಡೆದು ನೋಡಿ, ಇಲ್ಲಿಗೆಲ್ಲ ಪೇಂಟೆಲ್ಲ ಹೊಡೆದು ನೀಟಾಗಿ ಮಾಡ್ತಾರೆ. ನಾವು ಆಲ್ರೆಡಿ ಟವರ್ ಬೋಲ್ಟ್ ಹಾಕಿ ಫಿಟ್ಟಿಂಗ್ಸ್ ಎಲ್ಲ ಹಾಕ್ಬಿಟ್ಟಿದ್ದೀವಿ. ನೋಡಿ, ಇಲ್ಲಿ ಫಿಟ್ಟಿಂಗ್ಸ್ ಎಲ್ಲ ಹಾಕ್ಬಿಟ್ಟಿದ್ದೀವಿ ನಾವು ಆಲ್ರೆಡಿ. ನೋಡಿ, ಮೆಜರ್ಮೆಂಟು ಗ್ಯಾಪ್ ಸುತ್ತಾಡೋಂಗೆ ಈ ರೀತಿ ಕೊಟ್ಟಿರ್ತೀವಿ.
ಲಾಸ್ಟ್ ವೀಡಿಯೋದಲ್ಲಿ ಡೋರ್ನ ಯಾವ ರೀತಿ ಫಿಟ್ಟಿಂಗ್ ಮಾಡೋದು ಅಂತಲೂ ಸುಧಾ ಹಾಕಿದ್ದೀನಿ. ಇನ್ಸ್ಟಾಲೇಷನ್ ಡೋರ್ ಮಾಡೋದು ಯಾವ ರೀತಿ ಅಂದ್ಬಿಟ್ಟು ಅಂತ ಫ್ರಂಟಲ್ಲಿ ಬಂದರೆ ನೋಡ್ಬೋದು ಇಷ್ಟು ವೇರಿಯೇಷನ್ ಇರುತ್ತೆ. ಇದನ್ನೆಲ್ಲ ತೂಗುದ್ಕೊಂಡು ವಾಸ್ಕಲಿಲ್ಲ ಅಂತಂದರೆ ಸ್ವಲ್ಪ ಕೊತ್ತಾಕ್ಬೇಕಾಗುತ್ತೆ. ಗೊತ್ತಾಯಿದ್ರೆ ಕೊತ್ತಾಕಿದ್ದೀವಿ ನೋಡಿ, ಈ ಥರ ಇಲ್ಲಿ ಇಷ್ಟು ಕೊತ್ತಾಕಬೇಕು. ಇಲ್ಲಿ 1/4 ಇಂಚ್ ಮೇಲ್ಗಡೆ ಕೊತ್ತಾಕಿದ್ದೀವಿ, ಆ ರೀತಿ ಕೊತ್ತಾಕಬೇಕು. ಅದೇ ಔಟ್ಫಿಟ್ಟಿಗೆ ಬಂದಾಗ ನೀವು ನೋಡ್ಬೋದು ನೋಡಿ ಡೋರ್ ವಾಸ್ಕಲ್ಗೆ ಯಾವ ರೀತಿ ಪರ್ಫೆಕ್ಟಾಗಿ ಕಚ್ಕೊಂಡಿದೆ ಅಂತ ನೀವೇ ನೋಡ್ಬೋದು. ಒಂದು ಜಾಸ್ತಿ ಗ್ಯಾಪ್ ಇರಲ್ಲ, ಮೀಡಿಯಮಾಗಿರುತ್ತೆ ನೋಡಿ. ಅದೇ ಗ್ಯಾಪ್ ಇದ್ದರೆ ಇಷ್ಟಾಗಲಿ ನೋಡಿ, ಇಷ್ಟು ವೇರಿಯೇಷನ್ ಇರ್ತಿತ್ತು. ಡೋರ್ ಇಲ್ಲಿ ಬಂದು ಲಾಕ್ ಆಗ್ತಿತ್ತು. ಬಾಷ್ ಲಾಕ್ ನಿಮ್ಗೆ ಹೇಳಿಲ್ಲ. ಬಾಷ್ ಲಾಕ್ ಯಾವ ರೀತಿ ಹಾಕೋದು ಅಂತ ನಿಂತ್ಕೊಂಡು ವಿಡಿಯೋ ಮಾಡಿದ್ದೀವಿ. ಇದು ಸಿಂಗಲ್ ಲಾಕ್ ನೋಡಿ. ಕೀಸಲ್ಲಿ ಲೈಟು ಸುಧಾ ಇರುತ್ತೆ. ಕೀ ನೀವು ಕತ್ಲೊತ್ತಲ್ಲಿ ಬಂದು ಹಾಕ್ತಾಗಿಲ್ವೇ ಟಾರ್ಚ್ ಆನ್ ಮಾಡ್ಕೊಂಡು ಕೀಸ್ ಹಾಕ್ಬೋದು. ಎಲ್ಲ ಲಾಕ್ಗಳು ಗೋದ್ರೇಜ್ ಆಗಿರ್ಬೋದು, ಬಾಷ್ ಆಗಿರ್ಬೋದು, ಪ್ರತಿಯೊಂದು ಲಾಕಲ್ಲೂ ಇದೆ ಈ ರೀತಿ. ನಿಮ್ಗೆ ಯಾವ ರೀತಿ ಬೇಕಾದರೂ ಮಾಡ್ಬೋದು. ಇದೆಲ್ಲ ಸೆಟರ್ಸ್ ಆಲ್ರೆಡಿ ಫಿಟ್ಟಿಂಗ್ ಆಗಿದೆ ಪೂರ್ತಿ. ಮೇಲ್ಗಡೆನೂ 2 ರೂಮ್ ಇದೆ, ಅಲ್ಲಿ ಒಂದು WPC ಡೋರ್ ಇದೆ. ಯಾವ ರೀತಿ ಆಗ್ತದೆ ನೋಡಿ. ನಾಟಿ ಕೋಳಿ ಹೇಗಿತ್ತು? ಚೆನ್ನಾಗಿತ್ತಾ? ಹೇಳ್ತೀನಿ. ಫ್ರೆಂಡ್ ಎಲ್ಲ ಕೆಲಸ ಮುಗೀತು, ಊರಿಗೆ ಹೋಗ್ತಾ ಇದೀವಿ. ನಿಮ್ಮಲ್ಲಿ ಹೇಳಿದಂತಾರೆ ಹೇಳು.